ಶ್ರೀ ಗಣೇಶ್ ವಾರ್ಷಿಕ ಫಂಡ್ ಶ್ರೀ ಗಣೇಶ್ ವಾರ್ಷಿಕ ಇವತ್ತು ಕ್ಯಾಂಪ್ ಪೊಲೀಸ್ ಠಾಣೆಯ ಕೆಲವು ರಹಿವಾಸಿಗಳು ಇಲ್ಲಿ ನಮ್ಮ ಸಿಪಿ ಕಚೇರಿನಲ್ಲಿ ಬಂದು ಒಂದು ದೂರು ನೀಡಿದ್ದಾರೆ. ಅದರ ಕಂಟೆಂಟ್ ಏನಿದೆ ಅಂದರೆ, ಒಂದು ಶ್ರೀ ಗಣೇಶ್ ಮಾಸಿಕ್ ವಾರ್ಷಿಕ ಫಂಡ್ ಇದೆ. ಅವರು ವಾರ್ಷಿಕ 10% ಇಂಟ್ರೆಸ್ಟ್ ಕೊಡ್ತಾರೆ ಮತ್ತು FD ಮಾಡಿದರೆ ಅದಕ್ಕೆ 25% ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಜನರಿಂದ ದುಡ್ಡು ತಗೊಂಡಿದ್ದಾರೆ ಮತ್ತು ಈಗ ದುಡ್ಡು ವಾಪಸ್ ಕೊಡೋದು ಟೈಮ್ನಲ್ಲಿ ಅವರು ಓಡೋಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇವತ್ತು ಒಂದು FIR ಅವರ ಮೇಲೆ, ಆರೋಪಿಗಳ ಮೇಲೆ ದಾಖಲೆ ಮಾಡಲಾಗ್ತಾ ಇದೆ ಮತ್ತು ಇದರದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತರ ನಾವು ಇದನ್ನು ತಗೊಂಡು ಒಂದು ACP ಕ್ರೈಮ್ ಅವರಿಗೆ ನಾವು ತನಿಖೆಯನ್ನು ನೀಡ್ತಾ ಇದ್ದೀವಿ. ನಂದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಇದು ಫಿಸಿಕಲ್ ವರ್ಡ್ ಇರಲಿ, ತುಂಬಾ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್, ತುಂಬಾ ಅಟ್ರಾಕ್ಟಿವ್ ಇದು ಇದ್ರೆ ದಯವಿಟ್ಟು ಒಂದ್ಸಲ ವೆರಿಫಿಕೇಶನ್ ಮಾಡಿ. ನಮಗೆ ತೊಂದರೆ ಇಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನಮಗೆ ರಿಕ್ವೆಸ್ಟ್ ಮಾಡಿ, ಸರ್ ಇದು ವೆರಿಫೈ ಮಾಡ್ಕೊಂಡು ನಮಗೆ ಹೇಳಿ, ನಾವು ಅದು ಮಾಡ್ತೀವಿ ನಿಮ್ಗೋಸ್ಕರ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಹ್ಯಾಂಡಲ್ನಲ್ಲಿ ಬರುತ್ತೆ, 250 ರೂಪಾಯಿಗೆ 5 kg ಬಾಸ್ಮತಿ, ಈ ಲಿಂಕ್ ಡೌನ್ಲೋಡ್ ಮಾಡಿ. ದಯವಿಟ್ಟು ಈ ತರ ಯಾವುದೇ ತುಂಬಾ ಒಳ್ಳೇದು ಅನ್ನಿಸ್ತಾ ಇದೆ ಅದರ ಮೇಲೆ ನೀವು ಡೌಟ್ ಪಡಿಬೇಕು. ಈಗಾಗಲೇ ಡಿಜಿಟಲ್ ಅರೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸಸ್ ಆಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೂರು ವಿಚಾರದಲ್ಲಿ ಮ್ಯಾಕ್ಸಿಮಮ್ ಟ್ರ್ಯಾಪಿಂಗ್ ಆಗುತ್ತೆ. ಒಂದು ಲೋಭ್, ಗ್ರೀಡ್, ಇದು ತುಂಬಾ ಚೀಪ್ ನಲ್ಲಿ ಇದೆ, ಇದು ಇದೆ, ಈ ಕ್ಲಿಕ್ ಮಾಡಿ. ದಯವಿಟ್ಟು ಸ್ಟ್ಯಾಂಡರ್ಡ್ ಲಿಂಕ್ಸ್ ಎಷ್ಟು ಇರುತ್ತೆ ಅದಕ್ಕೆ ಮಾತ್ರ ನೀವು ಕ್ಲಿಕ್ ಮಾಡಬೇಕು. ನಿಮಗೆ ಶೇರ್ ಮಾರ್ಕೆಟ್ನಲ್ಲಿ 200% ಪ್ರಾಫಿಟ್ ಆಗುತ್ತೆ, 300% ಪ್ರಾಫಿಟ್ ಆಗುತ್ತೆ. ಈ ಎಲ್ಲ ಎಲ್ಲಿ ತುಂಬಾ ಒಳ್ಳೆ ಅನ್ನಿಸ್ತಾ ಇದೆ ಅದು ಸ್ವಲ್ಪ ನೀವು ಡೌಟ್ ಪಡಿಬೇಕು. ಸೊ ಕೆಲವು ಸೈಬರ್ ಕ್ರೈಮ್ ಗ್ರೀಡ್ ಬೇಸ್ಡ್ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೆಕೆಂಡ್ ಇದೆ ಫಿಯರ್ ಬೇಸ್ಡ್. ಫಿಯರ್ ಬೇಸ್ಡ್ ಅಂದ್ರೆ ನಿಮ್ಮ ಪಾರ್ಸಲ್ ಬಂದಿದೆ, ಪಾರ್ಸಲ್ನಲ್ಲಿ ನಾರ್ಕೋಟಿಕ್ಸ್ ಇದೆ, ನಿಮಗೆ ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿನಲ್ಲಿ ಪ್ರೊವಿಷನೇ ಇಲ್ಲ. ನಿಮಗೆ ಬೈ ಚಾನ್ಸ್ ಯಾರು ಹೇಳಿದರೆ, ಹೌದು ಸ್ವಾಮಿ ಒಂದು ನಿಮಿಷ ಕಾಯಿರಿ ಅಂತ ನಿಮ್ಮ ಮನೆಯವರಿಗೆ, ಯಾರಿಗೆ ನಿಮ್ಮ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡಿ, ನಾವು ನಿಮಗೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಇಮಿಡಿಯೇಟ್ಲಿ ಕೊಡ್ತೀವಿ. ಆ ಭಯ ಪಡ್ಕೋಬಾರ್ದು. ಅವರು ಎಷ್ಟು ಕ್ರಿಮಿನಲ್ ಮೈಂಡ್ ಆಗಿಬಿಟ್ಟಿದ್ದಾರೆ ಅಂದ್ರೆ, ಅವರು ನಿಮ್ಗೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲಿ ಹೋಗ್ಬೇಡಿ, ಇಲ್ಲಾಂದ್ರೆ ನಿಮ್ಗೆ ನಾವು ಬಿಡಲ್ಲ ಅಂತ ಆತರ ನಿಮ್ಮ ಮನಸ್ಸಿನಲ್ಲಿ ಗಾಬರಿ ಮಾಡ್ತಾರೆ. ಮೂರನೇದು ಲಸ್ಟ್ ಬೇಸ್ಡ್ ಇದೆ. ಯಾರೋ ಹುಡುಗಿರಿ ಒಂದು ಫೋಟೋ ಹಾಕ್ತಾರೆ, ನನ್ನ ಫ್ರೆಂಡ್ ಆಗಿ ನಿಮ್ದು ಪ್ರೈವೇಟ್ ಫೋಟೋಗ್ರಾಫ್ ಶೇರ್ ಮಾಡಿ, ನಿಮ್ದು ವಿಡಿಯೋ ಚಾಟ್ ಮಾಡ್ತೀನಿ ನಿಮ್ ಜೊತೆಗೆ ಅಂತ ಹೇಳ್ಕೊಂಡು ಆ ಸ್ಕ್ರೀನ್ ಶಾಟ್ ತಗೋತಾರೆ. ಅಂಡ್ ಆ ಪ್ರೈವೇಟ್ ಮೂಮೆಂಟ್ದು ನಿಮ್ದು ಆ ಸ್ಕ್ರೀನ್ ಶಾಟ್ ಜೊತೆ ಇಟ್ಕೊಂಡು ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡೋದು ಸಾಧ್ಯತೆ ಇರುತ್ತೆ. ಪೂರ್ತಿ ದೇಶದಲ್ಲಿ ಈ ಸೈಬರ್ ಫ್ರಾಡ್ ಪ್ರತಿ ವರ್ಷ ಬೆಳೀತಾನೆ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋದ ವರ್ಷ 2,900 crore ರೂಪಾಯಿದು ಸೈಬರ್ ಫ್ರಾಡ್ ಆಗಿದೆ. ದಯವಿಟ್ಟು ಈ ಮೂರು ಡೇಂಜರ್ಸ್ ಇಂದ ನೀವು ಸ್ವಂತಕ್ಕೆ ಕಾಪಾಡಬೇಕು. ಯಾವುದೇ ಟೈಮ್ ಇರಲಿ ನಿಮಗೆ ಡೌಟ್ ಬಂತು ಅಂದ್ರೆ ನಮ್ದು 112ಗೆ ಕರೆ ಮಾಡಿ, ಇಲ್ಲಾಂದ್ರೆ ನಮ್ಮ ಬೆಳಗಾವಿ ನಗರ ಪೊಲೀಸ್ದು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ. ನಾವು ತಕ್ಷಣವೇ ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಬೇಡಿ. ಧನ್ಯವಾದ. ಏನು ಅವರು ಹೇಳಿಕೆ ಪ್ರಕಾರ 3-4 ಕೋಟಿ ಹೇಳ್ತಾ ಇದ್ರು, ನಾವು ವೆರಿಫೈ ಮಾಡಬೇಕು ಡಾಕ್ಯುಮೆಂಟ್ಸ್. ಧನ್ಯವಾದಗಳು.